ಇವತ್ತಿನ ದಿನ ಮೊದಲೇ ನಾನು ಹೇಳಿದಂತೆ ಇವತ್ತು ಡಾಕ್ಟರ್ ಯಶೋದ್ ಅವರು ಬೊಜ್ಜಿನ ಸಮಸ್ಯೆ ಬಗ್ಗೆ ಯಾವ ರೀತಿ ಅದನ್ನ ನಾವು ನಿಗ್ರಹಿಸಬೇಕು ಅನ್ನೋದ್ರ ಬಗ್ಗೆ ನಮ್ಗೆಲ್ಲ ತಿಳಿಸ್ಕೊಡ್ತಾರೆ. ಡಾಕ್ಟರ್ ಯಶೋದ ಅವರು ನಮಸ್ಕಾರ, ಪ್ಲಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಬೊಜ್ಜಿನ ಸಮಸ್ಯೆ ಬಗ್ಗೆ ಏನ್ ಹೇಳ್ತೀರಿ, ದಯವಿಟ್ಟು ಹೇಳಿ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನನ್ನ ತಂದೆ ತಾಯಿಯವರಿಗೆ ಹಾಗೂ ಗುರು ಹಿರಿಯರಿಗೆ ಡಾಕ್ಟರ್ ಸುಭಾಷ್ ಪತ್ರಿಜಿ ಸರ್ ಅವರಿಗೆ ಆತ್ಮ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಇವತ್ತಿನ ವಿಷಯವಾದ ಒಬೇಸಿಟಿ ಬಗ್ಗೆ, ಸ್ಥೂಲಕಾಯ ಅಂತಾನೆ ಹೇಳಬಹುದು, ದೇಹ ತೂಕ ಹೆಚ್ಚಾಗುವಿಕೆಯಿಂದ ಆಗಬಹುದಾದ ಇದು ಹೆಚ್ಚಾಗ್ಲಿಕ್ಕೆ ಕಾರಣಗಳೇನು, ಅದನ್ನ ತಡೆ ಹಿಡಿಯೋದು ಹೇಗೆ ಅನ್ನುವಂತ ವಿಷಯಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದು ದೇಹ ತೂಕ ಸರ್ವೆ ಪ್ರಕಾರ ಇಡೀ ಜಗತ್ತಿನಲ್ಲಿ 100 ಮಿಲಿಯನ್ ಮಕ್ಕಳಲ್ಲಿ ಕಂಡು ಬರುತ್ತೆ ಒಬೇಸಿಟಿ. ಹಾಗೆಯೇ ದೊಡ್ಡವರಲ್ಲಿ 600 ಮಿಲಿಯನ್ ಅಷ್ಟು ದೊಡ್ಡವರಲ್ಲಿ ಜನರಲ್ಲಿ ಕಂಡು ಬರುತ್ತೆ. ಇದಕ್ಕೆ ಕಾರಣಗಳೇನೇನು ಅಂತ ಹೇಳೋದಾದ್ರೆ, ದೈಹಿಕ ಶ್ರಮ ಇಲ್ಲದೆ ಇರುವುದು, ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ, ಅದು ಕಾರಣ. ಹಾಗೆ ಅದರಲ್ಲಿ ಮತ್ತೊಮ್ಮೆ ಭಾಗದಂತೆ ನಾವು ತೆಗೆದುಕೊಳ್ಳುವಂತಹ ಇನ್ನಿತರ ಔಷಧಿಗಳು, ಬೇರೆ ಕಾಯಿಲೆಗಳಿಗೆ ತೆಗೆದುಕೊಳ್ಳುವಂತಹ ಔಷಧಿಗಳು ಮೇನ್ ಕಾರಣ ಆಗಿರುತ್ತೆ. ಅದು ಯಾವ್ದ್ಯಾವ್ದು ಅಂತ ಹೇಳೋದಾದ್ರೆ, ಮಾನಸಿಕ ಚಿಕಿತ್ಸೆಗೆ ಕೊಡುವ ಹಲವಾರು ಔಷಧಿಗಳು, ಖಿನ್ನತೆಗೆ ಬಳಸುವ ಔಷಧಿಗಳು, ಮೂರ್ಛೆ ರೋಗಕ್ಕೆ ಬಳಸುವ ಔಷಧಿಗಳು, ಆಸ್ತಮಕ್ಕೆ ಬಳಸುವ ಔಷಧಿಗಳು, ಹಾಗೆ ಏಡ್ಸ್ ಕಾಯಿಲೆಗೆ ಬಳಸುವಂತ ಔಷಧಿಗಳು, ಡಯಾಬಿಟೀಸ್ಗೆ ಬಳಸುವಂತದ್ದು, ಇನ್ಸುಲಿನ್ ತಗೊಂಡಾಗ ದೇಹ ತೂಕ ಹೆಚ್ಚಾಗುತ್ತೆ, ಬಿಪಿಗೆ ಕೊಡುವಂತ ಬೀಟಾ ಬ್ಲಾಕರ್ಸ್ ಇಂದಾಗಿ ದೇಹದ ತೂಕ ಹೆಚ್ಚಾಗುತ್ತದೆ. ಹಾಗೆ ನೋವಿನ ಮಾತ್ರೆಗಳನ್ನು ಪದೇ ಪದೇ ತೆಗೆದುಕೊಳ್ಳೋದ್ರಿಂದ ದೇಹ ತೂಕ ಹೆಚ್ಚಾಗುತ್ತೆ. ಅಲರ್ಜಿಗೆ ಬಳಸುವ ಮಾತ್ರೆಗಳು, ಹಾಗೆ ಗರ್ಭ ನಿರೋಧಕ ಮಾತ್ರೆಗಳನ್ನ ತೆಗೆದುಕೊಂಡಾಗ ಒಬೇಸಿಟಿ ಬರುವಂತದ್ದು, ಬಂಜೆತನ ನಿವಾರಣಾ ಮಾತ್ರೆಗಳು, ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಕಂಡು ಬರುವಂತದ್ದು IVF ಟ್ರೀಟ್ಮೆಂಟ್ ಇಂದಾಗಿ ಮಹಿಳೆಯರಲ್ಲಿ ಹೆಚ್ಚಾಗಿ ಒಬೇಸಿಟಿ ಬರುವಂತದ್ದು, ಹಾಗೆ ಪದೇ ಪದೇ ಮೈಗ್ರೇನ್ಗೆ ತೆಗೆದುಕೊಳ್ಳುವಂತಹ ಔಷಧಿಗಳಿಂದನೂ ಬರುತ್ತೆ. ಹಾಗೆಯೇ ಗರ್ಭಿಣಿ ಸ್ತ್ರೀಯರಿಂದ ಶುರುವಾದಂತಹ ಗರ್ಭಿಣಿ ಅವಸ್ಥೆಯಲ್ಲಿ ಶುರುವಾದಂತಹ ದೇಹ ತೂಕ ಹಾಗೆಯೇ ಮುಂದುವರೆದಂತೆ ಅವ್ರಿಗೆ ಕಡಿಮೆ ಮಾಡ್ಕೊಳ್ಳಿಕ್ಕೆ ಕಷ್ಟ ಪಡ್ತಾ ಇರ್ತಾರೆ, ಆ ಟೈಮಲ್ಲಿ ಬರುವಂತದ್ದು. ಹಾಗೆ ಮಿನೋಪೋಸ್ ಟೈಮಲ್ಲಿ ಮಹಿಳೆಯರಲ್ಲಿ ಹೆಚ್ಚಾಗಿ ಬರುವಂತದ್ದು. ಹಾಗೆಯೇ ಅನುವಂಶೀಯತೆಯಿಂದ, ಹೆರಿಡಿಟಿಯಿಂದ ಬರುತ್ತೆ, ಅದು ಫ್ಯಾಟ್ ಮೆಟಾಬಾಲಿಸಮ್ ಹೆರಿಡಿಟಿಯಿಂದಾನೇ ಕಡಿಮೆ ಇರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಕೂಡ ದೇಹ ತೂಕ ಹೆಚ್ಚಾಗುತ್ತೆ. ಇದನ್ನ ಕ್ಲಾಸಿಫಿಕೇಶನ್ ಮಾಡ್ತಾರೆ, ಕ್ಲಾಸ್ 1 ಒಬೇಸಿಟಿ, ಕ್ಲಾಸ್ 2 ಒಬೇಸಿಟಿ, ಕ್ಲಾಸ್ 3 ಒಬೇಸಿಟಿ ಅಂತ ಹೇಳ್ಬಿಟ್ಟು. BMI ಪ್ರಕಾರ, ಬಾಡಿ ಮಾಸ್ ಇಂಡೆಕ್ಸ್ ಒಂದು ಫಾರ್ಮುಲಾ ಇದೆ, ಅದ್ರ ಪ್ರಕಾರ ಇಷ್ಟು 3 ರೀತಿಯ ಕೆಟಗರಿಯನ್ನ ಮಾಡುವಂತದ್ದು ಇರುತ್ತೆ. ಈ ಒಬೇಸಿಟಿ ಅಂತಾಗಿ ಮತ್ತೆ ಇನ್ನೆಷ್ಟು ರೋಗಗಳು ಬರುತ್ತೆ ಅಂತ ಹೇಳೋದಾದ್ರೆ, ಮಂಡಿ ನೋವು ಬರುತ್ತೆ, ಮೊಣಕಾಲ್ಗಳಲ್ಲಿ ನೋವು ಬರುತ್ತೆ, ಪಾದಗಳಲ್ಲಿ ನೋವು ಬರುತ್ತೆ, ಆಸ್ಟಿಯೋಪೋರಿಸಿಸ್ ಅಂತ ಆಗುವಂಥದ್ದು, ಹೃದ್ರೋಗದ ಸಮಸ್ಯೆ ಉಂಟಾಗುತ್ತೆ, BP ಬರುತ್ತೆ, ಇನ್ಫರ್ಟಿಲಿಟಿ ಆಗುತ್ತೆ, ಹಾಗೆಯೇ ಡಯಾಬಿಟಿಸ್ ಟೈಪ್ 2 ಡಯಾಬಿಟಿಸ್ ಬರುತ್ತೆ, ಹಾಗೆ ಫ್ಯಾಟಿ ಲಿವರ್ ಆಗುತ್ತೆ, ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ, ಹಾಗೂ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಈ ಒಬೇಸಿಟಿಯಿಂದಾಗಿ ಇದೆಲ್ಲ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ಇದನ್ನ ಒಬೇಸಿಟಿ ಇದೀವಿ ಅಂತ ಕಂಡ್ಕೊಳ್ಳೋದು ಹೇಗೆ ಅಂತ ಹೇಳೋದಾದ್ರೆ, ನಮ್ಮ ದೇಹದ ಎತ್ತರ, ನಾವು ಎಷ್ಟು ಎತ್ತರ ಇದ್ದೀವಿ ಅಂತ ಅನ್ನೋದನ್ನ ಸೆಂಟಿಮೀಟರ್ ಲೆಕ್ಕದಲ್ಲಿ ತಿಳಿದುಕೊಳ್ಬೇಕು. ನೀವು ತೆಗೆದುಕೊಂಡು ಅದನ್ನ 100 ಇಂದ ಮೈನಸ್ ಮಾಡ್ಬೇಕು. ಈಗ ಸಪೋಸ್ 165 ಸೆಂಟಿಮೀಟರ್ಸ್ ಇದೀವಿ ಅಂತ ನಾವು ಅನ್ಕೊಂಡ್ರೆ, ಅದು -100 ಹಾಗಿದ್ದವರು 65 kg ಅಷ್ಟಿರ್ಬೇಕು. ಅವ್ರ ದೇಹದ ತೂಕ 65 kg ಮಾತ್ರ ಇರ್ಬೇಕಾಗುತ್ತೆ. ಸೊ ಆತರ ನೀವು ನಿಮ್ಮ ದೇಹದ ತೂಕವನ್ನ ಕಂಡಿಡ್ಕೊಳ್ಬೇಕಾಗುತ್ತೆ. ಇದನ್ನ ಹೇಗೆ ನಾವು ಸರಿಪಡಿಸ್ಕೊಳ್ಬಹುದು ಅಂತ ಹೇಳೋದಾದ್ರೆ, ನಮ್ಮ ಸ್ಥಳೀಯ ಆಹಾರಗಳನ್ನ ನಾವು ತೆಗೆದುಕೊಳ್ಬೇಕಾಗುತ್ತೆ. ಅಂದ್ರೆ ನಾವು ರಾಗಿ ತಿನ್ನುವಂತವ್ರಾಗಿದ್ರೆ ರಾಗಿ ಮುದ್ದೆ ತಿನ್ನುವಂಥದ್ದು, ಜೋಳ ತಿನ್ನೋರಾಗಿದ್ರೆ ಜೋಳದ ರೊಟ್ಟಿನೇ ತಿನ್ಬೇಕು. ಹೀಗೆ ಈಗ ಕುಸುಬ್ಲಕ್ಕಿ ತಿನ್ನೋಂಥವ್ರು ಅದೇ ತಿನ್ಬೇಕು. ಅದನ್ನ ಬೇರೆ ಬೇರೆ ವಿಧದ ರೀತಿಯ ಆಹಾರ ಪದ್ಧತಿಯನ್ನ ಅನುಸರಿಸಬಾರ್ದು ಒಂದು. ಮತ್ತೆ ಹಗಲ್ ನಿದ್ರೆಯನ್ನ ಮಾಡಬಾರ್ದು. ತಿಂದ ತಕ್ಷಣ ಮಲ್ಕೋಬಿಡೋದು, ಬೆಳಿಗ್ಗೆ ತಿಂಡಿ ತಿನ್ನೋದು ಮಲ್ಕೋಬಿಡೋದು, ರಾತ್ರಿನೂ ಅಷ್ಟೇ, ರಾತ್ರಿ ಊಟ ಮಾಡಿದ ತಕ್ಷಣ ಮಲ್ಕೊಂಡ್ಬಿಡೋದು, ಆ ತರ ಮಾಡಬಾರ್ದು. ರಾತ್ರಿ ಊಟದ ನಂತರ ಒಂದು 2 ಅವರ್ಸ್ ಆದ್ರೂ ಗ್ಯಾಪ್ ಕೊಡ್ಬೇಕು. ಹಾಗೇನೆ ಅತಿ ಹೆಚ್ಚಿನ ಕರಿದ ತಿನಿಸುಗಳನ್ನ ತಿನ್ಬಾರ್ದು. ಹೆಚ್ಚು ಡೀಪ್ ಫ್ರೈಡ್ ಐಟಮ್ಸ್ ಅಂತ ಹೇಳ್ತೀವಿ, ಅಂತದ್ನೆಲ್ಲ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಹಾಗೇನೆ
ಯಾರಲ್ಲಿ ಫ್ಯಾಟ್ ಮೆಟಬಾಲಿಸಮ್ ಕಡಿಮೆ ಇರುತ್ತೆ, ಅದರಲ್ಲಿ ಕ್ಯಾಲೋರೀಸ್ ನಾವೇನ್ ತಗೊಳ್ತೀವಿ ಅದನ್ನ ಡೈಜೆಷನ್ ಮಾಡ್ಕೊಳಕ್ ಆಗದೆ ಇದ್ದಾಗ, ಅದನ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳದೆ ಇದ್ದಾಗನೇ ಇದು ಅತಿ ದೇಹ ತೂಕ ಹೆಚ್ಚಾಗುವಂತದ್ದು ಸಮಸ್ಯೆಗಳು ಕಾಡೋಕ್ ಶುರುವಾಗುತ್ತೆ. ಸೊ ಅದರಲ್ಲಿ ನಾವು ಜಾಸ್ತಿ ನಮ್ಮ ಆಯುರ್ವೇದದಲ್ಲಿ ಹೇಳ್ತೇವೆ ಲಂಘನಂ ಪರಮೌಷಧಂ ಅಂತ ಹೇಳ್ಬಿಟ್ಟು. ಲಂಘನ ಅಂತಂದ್ರೆ ಉಪವಾಸ ಮಾಡುವಂಥದ್ದು. ಅದು ನಾವು ಚೆನ್ನಾಗಿರುವಾಗಿಂದಾನೇ ಉಪವಾಸ ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ಮಾಡ್ತಾ ಬಂದ್ರೆ ನಾವು ನಮ್ಮ ದೇಹ ತೂಕವನ್ನ ಮೇಂಟೈನ್ ಮಾಡಬಹುದು. ಅದಲ್ದೇನೆ ಆಹಾರ ವಿಹಾರನ ಸರಿಪಡಿಸ್ಕೊಂಡು ಹೋಗೋದು ಅಂತಂದ್ರೆ, ಆಹಾರ ಅಂತಂದ್ರೆ ಆಹಾರ ವಿಧಿವಿಧಾನ, ವಿಹಾರ ಅಂದ್ರೆ ನಮ್ಮ ಲೈಫ್ ಸ್ಟೈಲ್, ಜೀವನ ಶೈಲಿ. ಅದು ಹೇಗೆ? ಪ್ರತಿನಿತ್ಯ ನಾವು ವ್ಯಾಯಾಮ ಮಾಡೋದ್ರ ಮೂಲಕ, ಯೋಗಾಸನವನ್ನ ಮಾಡೋದ್ರ ಮೂಲಕ, ವಾರ್ಮ್ ಅಪ್ ಎಕ್ಸರ್ಸೈಸ್ ಮಾಡೋದು, ಸ್ಕಿಪ್ಪಿಂಗ್ ಮಾಡುವಂಥದ್ದು, ಜಾಗಿಂಗ್ ಮಾಡುವಂಥದ್ದು, ಬ್ರಿಸ್ಕ್ ವಾಕ್ ಅಭ್ಯಾಸವನ್ನ ಮಾಡ್ಕೊಳ್ಳುವಂಥದ್ದು, ಇದೆಲ್ಲ ಮಾಡೋದು ದಿನನಿತ್ಯ ಜೀವನದಲ್ಲಿ ಇದನ್ನ ಅಳವಡಿಸ್ಕೊಂಡಾಗ ನಾವು ಸಾಕಷ್ಟು ನಮ್ಮ ದೇಹ ತೂಕವನ್ನ ಮೇಂಟೈನ್ ಮಾಡಬಹುದು. ಹಾಗೇನೆ ಆಯುರ್ವೇದದಲ್ಲಿ ಇನ್ನೊಂದು ಶಮನ ಔಷಧಿ ಉಪಚಾರ ಮಾಡ್ತೇವೆ. ಅಂದ್ರೆ ಒಬೆಸಿಟಿ ಇರೋಂಥವ್ರಿಗೆ ಶಮನ ಔಷಧಿಗಳನ್ನ ಕೊಟ್ಬಿಟ್ಟು ಅವ್ರಿಗೆ ಬಾಡಿ ಮೇಂಟೈನ್ ಮಾಡುವಂಥದ್ದು ಅಥವಾ ಬೊಜ್ಜುನ್ನ ಕಡಿಮೆ ಮಾಡ್ಕೊಳ್ಳೋಂಥ ಔಷಧಿ ಉಪಚಾರವನ್ನ ಮಾಡುವಂಥದ್ದು. ಅದಲ್ದೇನೆ ಶೋಧನ ಕರ್ಮ ಅಂತ ಹೇಳ್ತೀವಿ, ಶೋಧನ ಕ್ರಿಯೆ. ಅದರಲ್ಲಿ ಪಂಚಕರ್ಮ ಥೆರಪಿಯಲ್ಲಿ ವಮನ, ವಿರೇಚನ, ಉದ್ವರ್ತನ ಅಂತ ಹೇಳ್ತೇವೆ, ಪೌಡರ್ ಮಸಾಜ್ ಮಾಡುವಂಥದ್ದು. ಅವರಲ್ಲಿ ಬೊಜ್ಜಿನಂಶ ಎಷ್ಟು ಜಾಸ್ತಿ ಇದೆಯೋ ಅದು ಕರಗುವಂತೆ ಅವರಿಗೆ ಚಿಕಿತ್ಸೆಯನ್ನ ಕೊಡ್ಲಾಗುತ್ತೆ. ಸೊ ಆ ರೀತಿ ನಾವು ಬೊಜ್ಜಿಗೆ ಮತ್ತು ಇದು ಔಷಧೋಪಚಾರವನ್ನ ಮಾಡುವಂಥದ್ದು. ಜೊತೆಗೆ ನಾವು ದೇಸಿ ಹಸುವಿನ ತುಪ್ಪ ಬಳಕೆಯನ್ನ ಮಾಡುವಂಥದ್ದು ಅರ್ಲಿ ಮಾರ್ನಿಂಗ್. ಅದು ಮಾಮೂಲಿ ತುಪ್ಪ ಬೇಡ, ದೇಸಿ ಹಸು. ಅದು ಪ್ರೋಸೆಸಿಂಗ್ ಹೇಗಿರ್ಬೇಕು ಅಂತಂದ್ರೆ ಹಾಲಿನಿಂದ ಮೊಸರು, ಮೊಸರಿಂದ ಮಜ್ಜಿಗೆ ಕಡ್ದು ಬೆಣ್ಣೆ ತೆಗೆದು ಬೆಣ್ಣೆಯಿಂದ ತುಪ್ಪ ಮಾಡಿರ್ಬೇಕು. ಆ ರೀತಿ ಮಾಡಿದಂತ ತುಪ್ಪವನ್ನ ಬೆಳಗ್ಗೆ ಬಿಸಿನೀರಲ್ಲಿ 1 ಚಮಚ, 1 ಲೋಟ ಬಿಸಿನೀರಿಗೆ 1 ಚಮಚ ತುಪ್ಪವನ್ನ ಹಾಕಿ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಜಾಠ್ರಾಗ್ನಿ ಜಾಸ್ತಿ ಆಗಿ ಎಲ್ಲಾ ರೀತಿಯ ಆಹಾರವನ್ನ ಪಚನ ಮಾಡುವಂಥದ್ದು ಕಾರ್ಯ ಆಗುತ್ತೆ. ಸೊ ಅದರಿಂದ ಅದನ್ನು ಬಳಸುವಂಥದ್ದು. ಮತ್ತೆ ನಮ್ಮ ದಿನನಿತ್ಯ ಊಟದಲ್ಲಿ ಸೌತೆಕಾಯಿ ಬಳಸುವಂಥದ್ದು. ಸೌತೆಕಾಯಿ ಹಾಗೇನೆ ನೀರಿನಂಶ ಹೆಚ್ಚಿರುವಂತ ತರಕಾರಿಗಳನ್ನ ಬಳಸುವಂಥದ್ದು. ಹೀರೆಕಾಯಿ, ಸೋರೆಕಾಯಿ, ಈ ರೀತಿಯ ತರಕಾರಿಗಳನ್ನ ಹೆಚ್ಚಾಗಿ ಬಳಸುವಂತದ್ದಾಗ್ಬೇಕು. ಕರಿದ ತಿಂಡಿಗಳನ್ನ ಆದಷ್ಟು ಕಡಿಮೆ ಮಾಡಬೇಕು. ಬೇಕರಿ ಐಟಮ್ಸ್ ನ ಕಡಿಮೆ ಮಾಡಬೇಕು. ಹಾಲಿನ ಉತ್ಪನ್ನಗಳು, ಬೇರೆ ಬೇರೆ ರೀತಿಯ ಬೆಣ್ಣೆ, ಚೀಸು. ಈಗ ಒಬೆಸಿಟಿ ಬಂದ್ಬಿಟ್ಟಿದೆ ಅಂತವ್ರು ಪದೇ ಪದೇ ಅದೇ ತರ ತಿಂಡಿಗಳನ್ನ ತಿಂತಾ ಇದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಅದ್ರ ಕಡೆ ಗಮನ ಕೊಟ್ಟು ನಮ್ಮ ದೇಹಕ್ಕೆ ಯಾವ ರೀತಿಯ ಆಹಾರ ಒಗ್ಗುತ್ತೆ, ನಮ್ಮ ದೇಹಕ್ಕೆ ಯಾವ ರೀತಿಯ ವಿಹಾರ ಒಗ್ಗುತ್ತೆ, ಲೈಫ್ ಸ್ಟೈಲ್, ಎಕ್ಸಸೈಸಸ್ ಅಂತದ್ನ ಅಡಾಪ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ಯೋಗಾಸನಗಳನ್ನ ಡೈಲಿ ಮಾಡೋದ್ರಿಂದ, ಅದು ಅಭ್ಯಾಸ ಮಾಡೋದ್ರಿಂದ, ಸರ್ವಾಂಗಕ್ಕೂ ಆಸನ ಆಗ್ಬೇಕು ಅಂದ್ರೆ ಸೂರ್ಯ ನಮಸ್ಕಾರ ಪ್ರತಿನಿತ್ಯ ಮಾಡೋದ್ರಿಂದ ಇಂತಿಷ್ಟು ಸೈಕಲ್ ಅಂತ ನಾವು ಎಲ್ಲಾ ಅಂಗಾಂಗಗಳಿಗೂ ಎಕ್ಸಸೈಸ್ ಆದಂಗ ಆಗುತ್ತೆ. ಅದು ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ನಾವು ದೇಹ ತೂಕವನ್ನು ಹೆಚ್ಚಿಸ್ಕೊಳ್ಳೋ ಪ್ರಮೇಯನೇ ಬರೋದಿಲ್ಲ. ಅದ್ರ ಜೊತೆಗೆ ಮುದ್ರೆ ಯಾವ್ದು ಮಾಡ್ಬೇಕು ಅಂತಂದ್ರೆ ಸೂರ್ಯ ಮುದ್ರೆ ಮಾಡ್ಬೇಕು. ಸೂರ್ಯ ಮುದ್ರೆ ಮಾಡೋದು ಹೇಗೆ? ಪೃಥ್ವಿ ತತ್ವದ ಉಂಗುರದ ಬೆರಳು ಅಗ್ನಿ ತತ್ವದ ಹೆಬ್ಬೆರಳನ್ನ ಮೇಲೆ ಕುಡಿಸ್ಕೊಳ್ಳೋದ್ರಿಂದ ಸೂರ್ಯ ಶಕ್ತಿ, ಅಗ್ನಿ ದೀಪನ ಜಾಸ್ತಿ ಆಗುತ್ತೆ. ಜಾಠರಾಗ್ನಿ ಮತ್ತೆ ಧಾತ್ವಾಗ್ನಿ, ಪಂಚ ತತ್ವದ ಅಗ್ನಿಗಳು ನಮ್ಮ ದೇಹದಲ್ಲಿ ಜಾಸ್ತಿ ಆಗೋದ್ರಿಂದ ನಮ್ಮ ದೇಹದಲ್ಲಿ ಏನು ಒಬೆಸಿಟಿಗೆ ಕಾರಣ ಆಗಿರುವಂತ ಕೊಬ್ಬಿನಂಶ ಕರಗ್ಲಿಕ್ಕೆ ಅಗ್ನಿ ಜಾಸ್ತಿ ಆಗೋದ್ರ ಮೂಲಕ ಕೊಬ್ಬಿನಂಶ ಕರಗುತ್ತೆ. ಸೊ ಇದನ್ನ ಮಾಡೋದ್ರಿಂದ ನಮ್ಮ ದೇಹದ ತೂಕವನ್ನ ಮೇಂಟೈನ್ ಮಾಡಬಹುದು ಅಂತ ಹೇಳ್ತಾ ಇಂದಿನ ವಿಷಯವಾದ ಒಬೆಸಿಟಿ ಬಗ್ಗೆ ಹೇಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಮಹಾವತಾರ್ ಫೌಂಡೇಶನ್ ಅವ್ರಿಗೆ ನನಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದ ಮೇಡಮ್. ಅಲ್ಲಿ ಮುಖ್ಯವಾದ ಒಂದು ಕಾರಣ ಕೇಳಬೇಕಿತ್ತು ನಾನು. ಒಬೆಸಿಟಿ ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಇವಾಗ ನಾವು ಅನ್ನ ತಿಂತೀವಿ, ನಾವು ಮೊದಲಿಂದನೂ ಅನ್ನ ತಿಂತಾ ಇದ್ದೀವಿ, ಅನ್ನ ತಿಂದ್ರೆ ಒಬೆಸಿಟಿ ಬರುತ್ತೆ ಅನ್ನೋದು ತುಂಬಾ ತಪ್ಪು ಕಲ್ಪನೆ ಇದೆ, ತುಂಬಾ ಜನಕ್ಕಿದೆ. ಸೊ ಅನ್ನ ತಿಂದ್ರೆ ಜೊತೆಗೆ ಮೊದಲಿಂದಾನು ನಾವು ಪಾಲಿಶ್ ಆಗದೆ ಇರೋಂತ ಅಕ್ಕಿ ತಿಂದ ಅಭ್ಯಾಸ ಇರೋದು. ಈಗ ನಾವು ಒಂದು ಹೇಳ್ಬೇಕು ಅಂದ್ರೆ ನಮ್ಮ ತಾಯಿಯ ಹೊಟ್ಟೆಯಲ್ಲಿ ಇದ್ದಾಗ ನಾವು ನಮ್ಮ ತಾಯಿ ಅಂದ್ರು ಏನೇನ್ ತಿಂತಾ ಇದ್ರು ಅದೆಲ್ಲ ತಿನ್ನೋದಕ್ಕೆ ನಮ್ಗೆ ಇದೆ, ಅರ್ಹತೆ ಇದೆ. ಅದನ್ನ ಜೀರ್ಣಿಸ್ಕೊಳ್ಳೋಂತ ಒಂದು ಕೆಪಾಸಿಟಿ ಇರುತ್ತೆ. ಸೊ ಅಂತ ಆಹಾರ ಪದ್ಧತಿಗಳನ್ನೇ ನಾವು ರೂಢಿಸ್ಕೊಳ್ಬೇಕು. ಸೊ ಅನ್ಪಾಲಿಶ್ಡ್ ರೈಸ್ ತಿಂದ್ರೆ ಏನೂ ಆಗೋದಿಲ್ಲ. ನಮ್ಗೆ ಎಲ್ಲಾ ರೀತಿಯ ಬೇಕು, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ವಿಟಮಿನ್ಸ್, ಮಿನರಲ್ಸ್ ಎಲ್ಲವೂ ಅಗತ್ಯ ಇದೆ. ಸೊ ಫುಲ್ಲಿ ಪಾಲಿಶ್ಡ್ ರೈಸ್ ತಿನ್ನೋದ್ಕಿಂತ ಈಗ ಬ್ರೌನ್ ರೈಸ್ ಸಿಗುತ್ತೆ, ರೆಡ್ ರೈಸ್ ಸಿಗುತ್ತೆ.
ಸೊ ಅಂತದೆಲ್ಲ ಬಳಕೆ ಮಾಡೋದ್ರಿಂದ ಏನ್ ದೇಹ ತೂಕ ಹೆಚ್ಚಾಗೋದಿಲ್ಲ. ಹ್ಮ್ ಅಂದ್ರೆ ನಾವು ಇವಾಗಾಗ್ಲೇ ದೇಹ ತೂಕ ಹೆಚ್ಚಾಗ್ಬಿಟ್ಟಿದೆ, ಆದ್ರೂ ಕೂಡ ನಮ್ಮನೇಲಿ ರೆಡ್ ರೈಸ್ ಮತ್ತೆ ಬ್ರೌನ್ ರೈಸ್ನೇ ತಿಂತೀವಿ. ಸೊ ಅದರಿಂದ ಅದ ಕಡಿಮೆ ಆಗಬಹುದು ಅಲ್ವಾ? ಅಂದ್ರೆ ಅಂದ್ರೆ ಬರೀ ರೈಸ್, ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಚಿತ್ರಾನ್ನ ಮಾಡಿದ್ರೆ ಬರೀ ಚಿತ್ರಾನ್ನನೇ, ಒಂದ್ ತಟ್ಟೆ ಪೂರ್ತಿ ಚಿತ್ರಾನ್ನನೇ ಇರುತ್ತೆ. ಹಾಗಿರ್ಬಾರ್ದು. ಈಗ ನಮ್ಮ ತಟ್ಟೆಯಲ್ಲಿ ಎಲ್ಲಾ ರೀತಿಯ ಗುಣವುಳ್ಳ ಆಹಾರ ಪದಾರ್ಥ ಇರ್ಬೇಕು. ರೈಸು ಇರ್ಬೇಕು, ಒಂದು ರೋಟಿ ಇರ್ಬೇಕು, ಪಲ್ಯಗಳಿರ್ಬೇಕು, ತಂಬುಳಿ ಇರ್ಬೇಕು, ಮಜ್ಜಿಗೆ ಇರ್ಬೇಕು, ಮೊಸರು ಇರ್ಬೇಕು. ಆತರ ಕಣ್ಗೂನು ಕೂಡ ಅದು ತುಂಬಾ ಆಕರ್ಷಣೀಯವಾಗಿ ಕಾಣ್ಬೇಕು, ರುಚಿನೂ ಚೆನ್ನಾಗಿರ್ಬೇಕು, ವಾಸನೆನೂ ಇರ್ಬೇಕು. ಈಗ ಪಂಚ ಜ್ಞಾನೇಂದ್ರಿಯಗಳಿಗೆ ಅದು ಆಕರ್ಷಣೀಯವಾಗಿರ್ಬೇಕು. ಹಾಗೆ ಕೈಯಲ್ಲಿ ಕೂಡ ತಿನ್ಬೇಕು, ಅದು ಸ್ಪರ್ಶ, ಚರ್ಮದು ಒಂದು ಸ್ಪರ್ಶದಿಂದ ತಿನ್ಬೇಕು. ಹಾಗೆ ಬರೀ ಅನ್ನನೇ ತಿನ್ನೋದು, ಬರೀ ರಾಗಿನೇ ತಿನ್ನೋದು, ಬರೀ ತರಕಾರಿಗಳನ್ನೇ ತಿಂತೀವಿ, ನಾವು ಫಾಸ್ಟಿಂಗ್ ಅಲ್ಲಿ ಇದೀವಿ, ಇಲ್ಲ ನಾವು ಡಯಟ್ ಅಲ್ಲಿ ಇದೀವಿ ಅಂದ್ಬಿಟ್ಟು ಅದೇ ತಿಂದ್ರೆ ಆಗೋದಿಲ್ಲ. ಸೊ ಅದರಿಂದಾಗಿ ಒಬ್ರು ಪ್ರಶ್ನೆ ಇಂಥವೆಲ್ಲ ಕೇಳ್ತಿದಾರೆ, ರೂಢಿಸ್ಕೊಳ್ಬೇಕು. ಫಾಸ್ಟಿಂಗ್ ಮಾಡಿದಾಗ ನಮ್ಗೆ ಅಸಿಡಿಟಿ ಉಂಟಾಗತ್ತೆ, ಅದಕ್ಕೆ ಏನ್ ಮಾಡ್ಬೇಕು ಅಂತ. ಅದಕ್ಕೂ ಬೊಜ್ಜಿಗೂ ಇದೆಯಾ ಕನೆಕ್ಷನ್? ಫಾಸ್ಟಿಂಗ್ ಅಂತಂದ್ರೆ ಲಘು ಉಪಹಾರ ಮಾಡಬಹುದು. ಅವರು ಕಂಪ್ಲೀಟ್ ಆಗಿ ಡಯಟ್ ಮಾಡೋಂಥವ್ರು ಬರೀ ಗಾಳಿ ಕುಡ್ಕೊಂಡೇ ಇರಕ್ಕಾಗಲ್ಲ, ಅಥವಾ ಬರೀ ನೀರ್ ಕುಡ್ಕೊಂಡೇ ಇರಕ್ಕಾಗಲ್ಲ. ಲಘು ಉಪಹಾರ ಅಂತಂದ್ರೆ ಹಣ್ಣುಗಳನ್ನ ತಿನ್ಬಹುದು, ಸೋರ್ ಇಲ್ದೇ ಇರೋಂಥದ್ದು, ಅಂದ್ರೆ ಹುಳಿ ಇರಬಾರ್ದು ಹಣ್ಣುಗಳಲ್ಲಿ. ಅಂತ ಹಣ್ಣುಗಳನ್ನ ತಿನ್ಬೋದು, ದಾಳಿಂಬೆ ತಿನ್ಬೋದು, ಪಪಾಯ ತಿನ್ಬೋದು, ಬಾಳೆಹಣ್ಣು ಅದನ್ನೇ ತಿನ್ಬೋದು. ಜ್ಯೂಸ್ ಮಾಡ್ಕೊಂಡು ಮನೇಲಿ ಕುಡಿಬಹುದು. ಕುಡಿಬೋದು. ಆಮೇಲೆ ಏನ್ ಮಾಡ್ತಾರೆ, ಒಂದು ತಪ್ಪು ಅಂತಂದ್ರೆ ಫಾಸ್ಟಿಂಗ್ ಮಾಡ್ಬಿಟ್ಟು ಇಮಿಡಿಯೇಟ್ ನೆಕ್ಸ್ಟ್ ಡೇ ಅಥವಾ ನೈಟ್ ಹಾರ್ಡ್ ಫುಡ್ ತಗೊಳ್ತಾರೆ. ಈ ರೋಟಿ ಅಂತದ್ದು, ಚಪಾತಿ ಅಂತದ್ದು, ಜಾಸ್ತಿ ಮಸಾಲ ಇರುವಂತದ್ದು, ಆತರ ಮಾಡ್ಬಾರ್ದು. ಅದಕ್ ಬದಲಾಗಿ ಪೊಂಗಲ್ ಅಂತದ್ನ ತಗೊಳ್ಬೋದು. ಮೂಂಗ್ ದಾಲ್, ಹೆಸರು ಬೇಳೆ ಇಂದ ಮಾಡಿದಂತಹ ಪೊಂಗಲ್ ಅಂದ್ರೆ ಜೀರ್ಣಿಸ್ಕೊಳ್ಳಕ್ಕೆ ಅದು ಸಾಫ್ಟ್ ಆಗಿರುತ್ತೆ, ಮೃದು ಆಹಾರ ಆಗಿರುತ್ತೆ. ಸೊ ಇಮಿಡಿಯೇಟ್ ನೀವು ಗಟ್ಟಿ ಪದಾರ್ಥ ತಿಂದ್ರೆ ಅದು ಅಸಿಡಿಟಿ ಜಾಸ್ತಿ ಆಗುತ್ತೆ. ಮತ್ತೆ ಹುಳಿ ಪದಾರ್ಥಗಳನ್ನ ಕಡಿಮೆ ಮಾಡ್ಬೇಕು, ಸ್ಪೈಸಿ ಪದಾರ್ಥಗಳನ್ನ ಕಡಿಮೆ ಮಾಡ್ಬೇಕು. ಅದ್ರಿಂದ ಏನು ಆಗೋದು. ಮತ್ತೆ ಪದೇ ಪದೇ ನೀರ್ ಕುಡಿತಾ ಇರ್ಬೇಕು. ಕೊಬ್ಬಿನಾಂಶ ಕರಗಿಸ್ಬೇಕು ಅಂದ್ರೆ ಬಿಸಿ ನೀರು ತುಂಬಾ ಮಹತ್ವ ಪಡೆಯುತ್ತೆ ಇಲ್ಲಿ. ಪದೇ ಪದೇ ಒಂದೊಂದ್ ಸಿಪ್ಪು ನೀರ್ ಕುಡಿ. ಮತ್ತೆ ಶುಂಠಿ ಉಪಯೋಗ ಮಾಡ್ಕೊಂಡ್ರೆ ಅದು ತುಂಬಾ ಒಳ್ಳೇದು. ಶುಂಠಿ ತುಂಬಾ ಚಮತ್ಕಾರಿ ರೀತಿಯಲ್ಲಿ ವರ್ಕ್ ಆಗುತ್ತೆ. ಇದು ಮನೆ ಮದ್ದನಲ್ಲೇ ಉಪಯೋಗಿಸ್ಕೊಂಡು ಮಾಡ್ಕೋಬಹುದು. ಓಕೆ, ಧನ್ಯವಾದ ಮೇಡಮ್.